ಕೋವಿಡ್ ಸಂದರ್ಭದಲ್ಲಿ ಚಾಮರಾಜನಗರದ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ದುರಂತ ನಡೆದಿದ್ದು ನಿಮಗೆಲ್ಲ ನೆನಪಿರ್ಬೋದು. ಆ ದುರಂತ ಘಟನೆಯಲ್ಲಿ ಸಾವನ್ನಪ್ಪಿದ್ರಲ್ಲ ಅಮಾಯಕ ರೋಗಿಗಳು, ಅವರ ಕುಟುಂಬದ ಸದಸ್ಯರಿಗೆ ರಾಜ್ಯ ಸರ್ಕಾರ ಇದೀಗ ಸರ್ಕಾರಿ ಉದ್ಯೋಗಗಳನ್ನು ನೀಡಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಚಾಮರಾಜನಗರಕ್ಕೆ ತೆರಳಿ ಸಂತ್ರಸ್ತ ಕುಟುಂಬಗಳ ಸದಸ್ಯರನ್ನು ಭೇಟಿ ಮಾಡಿ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋಕ್ಕೆ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮದಲ್ಲೇ ನೇಮಕಾತಿ ಪತ್ರಗಳನ್ನ ವಿತರಣೆ ಮಾಡಿದ್ದಾರೆ. ಈ ಮೂಲಕ ರಾಜ್ಯ ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೊಂಡಂತಾಗಿದೆ. ಯಾವ ಜಿಲ್ಲಾಸ್ಪತ್ರೆಯಲ್ಲಿ ದುರಂತ ಸಂಭವಿಸಿತೋ ಅದೇ ಆಸ್ಪತ್ರೆಯಲ್ಲಿ ಸಂತ್ರಸ್ತ ಕುಟುಂಬಗಳ ಒಟ್ಟು 25 ಜನಕ್ಕೆ ಅನುಕಂಪ ಹಾಗೂ ವಿದ್ಯಾರ್ಹತೆಯ ಆಧಾರದ ಮೇಲೆ ವಿವಿಧ ಹುದ್ದೆಗಳನ್ನು ನೀಡಲಾಗಿದೆ. ಯಾರ್ಯಾರಿಗೆ ಯಾವ್ಯಾವ ಹುದ್ದೆಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ 25 ಮಂದಿಯ ಪೈಕಿ 17 ಮಂದಿಗೆ ಡಿ ಗ್ರೂಪ್ ಹುದ್ದೆಗಳು, 6 ಮಂದಿಗೆ FDA ಹುದ್ದೆ, 2 ಸ್ಟಾಫ್ ನರ್ಸ್ ಹುದ್ದೆಗಳನ್ನು ನೀಡಲಾಗಿದೆ. ಸರ್ಕಾರಿ ಹುದ್ದೆ ಪಡೆಯೋಕೆ ಸೂಕ್ತ ವಿದ್ಯಾರ್ಹತೆ ಇಲ್ಲದ 5 ಮಂದಿಗೆ ಹೊರಗುತ್ತಿಗೆ ನೌಕರಿಯನ್ನು ನೀಡಲಾಗಿದೆ. ಸ್ವಲ್ಪ ಈ ದುರಂತದ ಹಿನ್ನೆಲೆಯನ್ನು ಒಂದ್ಸತಿ ಹೇಳ್ತೀನಿ ಕೇಳಿ. ಅದು 2021 ಮೇ 1 ಮತ್ತು 2ನೇ ತಾರೀಕು ಕೊರೋನಾ ಮಹಾಮಾರಿ ತೀವ್ರವಾಗಿ ಹಬ್ಬುತ್ತಾ ಇದ್ದ ಕಾಲ ಅದು. ಅದೇ ಸಂದರ್ಭದಲ್ಲಿ ಚಾಮರಾಜನಗರದ ಜಿಲ್ಲಾಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಕೋವಿಡ್ ಮತ್ತು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ICUನಲ್ಲಿ ವೆಂಟಿಲೇಟರ್ ನೆರವಿನೊಂದಿಗೆ ಚಿಕಿತ್ಸೆ ಪಡಿತಾ ಇದ್ದಂತಹ ಸುಮಾರು 34 ಮಂದಿ ರೋಗಿಗಳು ಆಸ್ಪತ್ರೆಯ ಆಕ್ಸಿಜನ್ ಸಪ್ಲೈನಲ್ಲಿ ಕೊರತೆ ಉಂಟಾದ ಕಾರಣ ಒದ್ದಾಡಿ ಮೃತಪಟ್ಟಿದ್ರು. ಆಗ BS ಯಡಿಯೂರಪ್ಪನವರ ನೇತೃತ್ವದ BJP ಸರ್ಕಾರ ಅಧಿಕಾರದಲ್ಲಿತ್ತು. BJPಯ ಡಾಕ್ಟರ್ ಕೆ ಸುಧಾಕರ್ ರಾಜ್ಯದ ಆರೋಗ್ಯ ಸಚಿವರಾಗಿದ್ದರು. ಘಟನೆಯ ಬೆನ್ನಲ್ಲೇ BJP ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿತ್ತು. ವಿರೋಧ ಪಕ್ಷವಾಗಿದ್ದಂತಹ ಕಾಂಗ್ರೆಸ್ ಆರೋಗ್ಯ ಸಚಿವ ಸುಧಾಕರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿತು. ತಪ್ಪಿತಸ್ಥರ ಮೇಲೆ ಅಗತ್ಯ ಕ್ರಮ ಜರುಗಿಸಬೇಕು, ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವನ್ನು ಒದಗಿಸಬೇಕು, ಮತ್ತೆ ನ್ಯಾಯ ಸಿಗುವಂತೆ ಮಾಡಬೇಕು ಅಂತ ಸಾರ್ವಜನಿಕರಿಂದ, ಜನಪರ ಸಂಘಟನೆಗಳಿಂದ ಒತ್ತಾಯ ಕೂಡ ಜೋರಾಯಿತು. ಕೋವಿಡ್ನಂತಹ ತುರ್ತು ಪರಿಸ್ಥಿತಿನಲ್ಲಿ ಆಸ್ಪತ್ರೆಗೆ ಅಗತ್ಯವಿದ್ದಷ್ಟು ಆಕ್ಸಿಜನ್ ಸಿಲಿಂಡರ್ಗಳ ಸ್ಟಾಕ್ ಮೇಂಟೈನ್ ಮಾಡದೇ ಇರೋದ್ರಿಂದ ಹಿಡಿದು ಜಿಲ್ಲಾಸ್ಪತ್ರೆಯೊಂದಕ್ಕೆ ಅಗತ್ಯವಿದ್ದಷ್ಟು ಆಕ್ಸಿಜನ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡದೆ ನಿರ್ಲಕ್ಷ್ಯ ತೋರಿದ್ದು ಸೇರಿದಂತೆ ಮೇಲಿಂದ ಕೆಳ ಹಂತದವರೆಗೆ ಮಿಸ್ಮ್ಯಾನೇಜ್ಮೆಂಟ್ ನಡೆದಿರುವುದು ಎದ್ದು ಕಾಣಿಸ್ತಾ ಇತ್ತು. ಇದು ಆಡಳಿತಾತ್ಮಕ ವೈಫಲ್ಯ ಅನ್ನೋದನ್ನ ಕರ್ನಾಟಕ ಹೈಕೋರ್ಟ್ ಕೂಡ ಹೇಳಿ. ಆದರೆ ಆಗಿನ CM ಯಡಿಯೂರಪ್ಪ ಮತ್ತು ಆರೋಗ್ಯ ಸಚಿವರಾಗಿದ್ದಂತಹ BJPಯ ಸುಧಾಕರ್ ಮಾತ್ರ ಇರೋ ಸಂಗತಿಯನ್ನು ಒಪ್ಪಿಕೊಂಡು ನಡೆದ ದುರಂತದ ಹೊಣೆ ಹೊರುವ ಬದಲು ಈ ಸಾವುಗಳು ಆಕ್ಸಿಜನ್ ಶಾರ್ಟೇಜ್ ಕಾರಣಕ್ಕಾಗಿದ್ದಲ್ಲ ಅಂತ ಕತೆ ಕಟ್ಟಕ್ಕೆ ಶುರು ಮಾಡಿ. ಕೆಲವು ರೋಗಿಗಳ ಆರೋಗ್ಯ ಸ್ಥಿತಿ ತೀರಾ ಹದಗೆಟ್ಟಿತ್ತು, ಆರೋಗ್ಯದಲ್ಲಿ ಏರುಪೇರಾಗಿಯೂ ಸಾವುಗಳು ಸಂಭವಿಸಿದಾವೆ ಅಂತ ಇಡೀ ಘಟನೆಯ ಹಿನ್ನೆಲೆಯನ್ನೇ ತಿರುಚುವಂತಹ ವ್ಯವಸ್ಥಿತ ಪ್ರಯತ್ನಗಳು ಕೂಡ ನಡೆದವು. ಸಾವಿನ ಸಂಖ್ಯೆಯನ್ನ ಮುಚ್ಚಿಡುವಂತಹ ಪ್ರಯತ್ನವನ್ನ ಕೂಡ ಸರ್ಕಾರ ಮಾಡ್ತು ಅನ್ನೋ ಗಂಭೀರ ಆರೋಪಗಳು ಕೇಳಿ ಬಂದಿದ್ವು. ಇಲ್ಲಿ ಇನ್ನೊಂದು ಅಂಶ ಕೂಡ ನಿಮ್ಮ ಗಮನದಲ್ಲಿರಲಿ. ಕೇವಲ ಆಗಿನ ಕರ್ನಾಟಕದ BJP ಸರ್ಕಾರ ಮಾತ್ರ ಅಲ್ಲ, ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರನೇ ಇಡೀ ಭಾರತದಲ್ಲಿ ಆಕ್ಸಿಜನ್ ಕೊರತೆಯಿಂದ ಯಾವುದೇ ಸಾವುಗಳು ಸಂಭವಿಸಿಲ್ಲ ಅಂತ ಹಸಿ ಸುಳ್ಳುಗಳನ್ನು ಹೇಳುವಂತಹ ಪ್ರಯತ್ನ ಮಾಡಿ. ಇದೆಲ್ಲದರ ನಡುವೆ ಜನಾಕ್ರೋಶ ಹೆಚ್ಚಾದಾಗ ಒಂದಿಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ, ಟ್ರಾನ್ಸ್ಫರ್ ಮಾಡಿ, ಸಂತ್ರಸ್ತರ ಕುಟುಂಬಗಳಿಗೆ ತಲಾ 1-2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿ BJP ಸರ್ಕಾರ ಕೈ ತೊಳೆದುಕೊಳ್ತು. ಆದರೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ದುರಂತ ನಡೆದ ಬೆನ್ನಲ್ಲೇ ಸಂತ್ರಸ್ತರ ಪರ ಗಟ್ಟಿಯಾಗಿ ನಿಲ್ಲುವಂತಹ ಕೆಲಸ ಮಾಡಿ ಸರಣಿ ಸಾವುಗಳ ವಿಚಾರ ಬೆಳಕಿಗೆ ಬರ್ತಾನೆ. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು ಮತ್ತೆ KPCC ಅಧ್ಯಕ್ಷರಾಗಿದ್ದಂತಹ DK ಶಿವಕುಮಾರ್ ಅವರು ಚಾಮರಾಜನಗರಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಂತ್ರಸ್ತರ ಕುಟುಂಬಗಳಿಗೆ ತಲಾ 1 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಿ ಆಸ್ಪತ್ರೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇಡೀ ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ನಡೀಬೇಕು ಅಂತ ಆಗ್ರಹಿಸಿದರು. ಆನಂತರ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಚಾಮರಾಜನಗರಕ್ಕೆ ಭೇಟಿ ನೀಡಿದ್ದಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಂತ್ರಸ್ತರ ಕುಟುಂಬದವರನ್ನ ಭೇಟಿ ಮಾಡಿ ಧೈರ್ಯ ತುಂಬಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಂತ್ರಸ್ತ ಕುಟುಂಬಗಳ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡೋದಾಗಿ ಭರವಸೆಯನ್ನು ನೀಡಿ ಜೊತೆಗೆ ಪ್ರಕರಣದ ತನಿಖೆಯನ್ನು ನಡೆಸುವುದಾಗಿಯೂ ಮಾತು ಕೊಟ್ಟಿದ್ರು. ಆ ಮಾತಿನಂತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಕ್ಕೆ CM ಸಿದ್ದರಾಮಯ್ಯನವರು ಆಕ್ಸಿಜನ್ ದುರಂತ ಪ್ರಕರಣದ ತನಿಖೆಗೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿ ಪ್ರಕರಣದ ಕೂಲಂಕುಷ ತನಿಖೆ ನಡೆಸಿದ್ದಂತಹ ಆಯೋಗ ಕಳೆದ ಡಿಸೆಂಬರ್ನಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಅಂತಿಮ ವರದಿಯನ್ನು ಸಲ್ಲಿಸಿತು. ವರದಿ ಪಡೆದಿರುವ CM ಸಿದ್ದರಾಮಯ್ಯನವರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅದರ ಜೊತೆಗೆ ಇದೀಗ ಉದ್ಯೋಗದ ಭರವಸೆಯನ್ನು ಕೂಡ ಕಾಂಗ್ರೆಸ್ ಈಡೇರಿಸಿದೆ. ಈ ಮೂಲಕ ಚಾಮರಾಜನಗರದ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಹೆಗಲಾಗುವ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಯಾವುದೇ ಸರ್ಕಾರ ಆಗಿರಲಿ, ಜನಪರ ಕೆಲಸಗಳನ್ನ ಮಾಡಿದಾಗ, ಜನರ ನಿರೀಕ್ಷೆಗೆ ತಕ್ಕಂತೆ ನಡೆದುಕೊಂಡಾಗ ಅದನ್ನು ಗುರುತಿಸಿ ಪ್ರಶಂಸಿಸೋದು ಕೂಡ ಮಾಧ್ಯಮದ ಕೆಲಸ. ಸಿದ್ದರಾಮಯ್ಯನವರ ಸರ್ಕಾರ ಈ ವಿಚಾರದಲ್ಲಿ ನುಡಿದಂತೆ ನಡೆದಿದೆ ಅಂತ ಹೇಳ್ಬೋದು. ಇಂಥದ್ದೇ ಇನ್ನಷ್ಟು ಸಮಾಜಮುಖಿ ಕೆಲಸಗಳು ಈ ಸರ್ಕಾರದಿಂದ ಆಗಲಿ ಅಂತ ಆಶಿಸೋಣ. ನಮಸ್ಕಾರ.